ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಹರೀಶ್ ಅಂತ. ನಾನು MBBS ಮಾಡಿದ್ದು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಂದ, ಮತ್ತೆ MD ಪಾಂಡಿಚೇರಿಯಿಂದ ಮಾಡ್ಕೊಂಡ್ ಬಂದಿದ್ದೀನಿ. ಈಗ ನನಗೆ ಒಟ್ಟು ಒಂದು 30 ವರ್ಷದ ಅನುಭವ ಇದೆ ಈ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ. ನಾನು ಮೊದಲು ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡಿದ್ದೆ. ನಂತರ ನನ್ನ ಒಂದು ಸ್ವಂತ ಹಾಸ್ಪಿಟಲ್ ಆದ ಲೀಲಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಚಾಮರಾಜಪೇಟೆ 2nd ಮೇನ್ ಅಲ್ಲಿ ತೆರೆದಿದ್ದು, ಇದನ್ನು 2018 ಇಸ್ವಿ ಮೇ ತಿಂಗಳಲ್ಲಿ ನಾನು ಶುರು ಮಾಡಿದೆ. ಈಗ ಆಲ್ಮೋಸ್ಟ್ ನಂದು ಇದು 6 ವರ್ಷ ಮುಗಿಸಿ ಈಗ ಮುಂದೆ ಹೋಗ್ತಾ ಇದ್ದೀವಿ. ಎಲ್ಲ ತಮ್ಮಂತವರ ಒಂದು ಸಹಾಯದಿಂದ, ಸೇವೆಯಿಂದ ನಾನು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನನ್ನ ಹಾಸ್ಪಿಟಲ್ ಬಗ್ಗೆ ನಾನು ಹೇಳೋದಾದ್ರೆ, ಲೀಲಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ ಬಂದು 50 ಹಾಸಿಗೆಯ ಒಂದು ಆಸ್ಪತ್ರೆ. ಇಟ್ಸ್ ಎ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಎಲ್ಲಾ ತರದ ರೋಗಿಗಳನ್ನು ನಾವು ತಗೋತೀವಿ. ಇಲ್ಲಿ ಯಾವುದೇ ರೀತಿ, ನಾನು ಇಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡುವಾಗ ನನ್ಗೆ ಒಂದು ಅನುಭವಕ್ಕೆ ಬಂದಿದ್ದೇನೆಂದ್ರೆ, ಎಲ್ಲಾ ಹಾಸ್ಪಿಟಲ್ಗಳು ಸ್ವಲ್ಪ ಬೆಲೆ ಹೆಚ್ಚಿಗೆ ಇರೋದ್ರಿಂದ ನನ್ನ ಒಂದು ಆಸ್ಪತ್ರೆಯಲ್ಲಿ ಕಡಿಮೆ ದರದಲ್ಲಿ, ಕಡಿಮೆ ಬೆಲೆಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಡಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ನಾನು ಈ ಆಸ್ಪತ್ರೆನ ತೆರೆದಿರೋದು. ಈ ಆಸ್ಪತ್ರೆಯಲ್ಲಿ ಆದಷ್ಟು ನನ್ನ ಒಂದು ಎಲ್ಲಾ ತರಹದ ಸೌಲಭ್ಯಗಳು ಕೊಟ್ಟು, ಅದರಲ್ಲಿ ಕೂಡ ದರದಲ್ಲಿ ಅತಿ ಕಡಿಮೆನಲ್ಲಿ ಮಾಡಬೇಕು ಅಂತ. ಸೊ ಅದರಿಂದ ಎಲ್ಲಾ ತರದ ವರ್ಗದ ಜನರಿಗೆ ಇದು ತಲುಪಬೇಕು ಅಂತ ಒಂದು ನನ್ನ ಆಶಯ. ಇಲ್ಲಿ ನಮ್ಗೆ ಹಾರ್ಟ್ ಸ್ಪೆಷಲಿಸ್ಟು, ನ್ಯೂರೋ ಸರ್ಜನ್ನು, ಕಿಡ್ನಿ ಸ್ಪೆಷಲಿಸ್ಟು, ಡಯಾಲಿಸಿಸ್ ಯೂನಿಟ್, ಎಲ್ಲಾ ತರದ ಹೈ ಎಂಡ್ ಆಪರೇಷನ್ಸ್ ಎಲ್ಲಾ ತರನು ನಾವು ತಗೋತೀವಿ. ಮುಖ್ಯವಾಗಿ ಹೇಳ್ಬೇಕಂತ ಅಂದ್ರೆ, ಟ್ರಾಮಾ ಅಂದ್ರೆ ಆಕ್ಸಿಡೆಂಟ್ ಪೇಷಂಟ್ಸ್, ಯಾವ ತರದ ಆಕ್ಸಿಡೆಂಟ್ ಪೇಷಂಟ್ ಬಂದ್ರೂ ಪರವಾಗಿಲ್ಲ, ನಾವು ಯಾವುದೇ ರೀತಿ ಬಂದ ತಕ್ಷಣ ಯಾವುದು ಅವರ ಒಂದು ದುಡ್ಡು ಬೇಕು, ದುಡ್ಡು ಕಟ್ಟಬೇಕು ಅಥವಾ ಅದು ಆ ತರದ್ದೆಲ್ಲ ನೋಡ್ದಿರಾ, ಪ್ರಥಮವಾಗಿ ಫಸ್ಟ್ ಚಿಕಿತ್ಸೆಗೆ ನಾವು ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟು, ಚಿಕಿತ್ಸೆಯನ್ನ ಮೊದಲು ಅವರ ಒಂದು ಜೀವವನ್ನ ಉಳಿಸುವ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಆದ್ರಿಂದ ತಮ್ಮೆಲ್ಲರಿಗೂ ಹೇಳುವುದೇನೆಂದರೆ, ಈ ನನ್ನ ಆಸ್ಪತ್ರೆ ಲೀಲಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಿಮ್ಗೆ ಬಂದರೆ ಸಂಪೂರ್ಣವಾದ ಸೌಲಭ್ಯಗಳು ನಿಮ್ಗೆ ದೊರಕುತ್ತವೆ. ಅದಲ್ಲದೆ ನಿಮಗೆ ಏನಾದರೂ ಹೆಲ್ತ್ ಸಮಸ್ಯೆ ಇದ್ರೆ, ನಿಮ್ಮ ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೆ, ಖಂಡಿತವಾಗಿ ಒಂದು ಫೋನ್ ನಂಬರ್ ಇರುತ್ತೆ, ಹೆಲ್ಪ್ ಲೈನ್ ಅಂತ. ಆ ಒಂದು ದೂರವಾಣಿಗೆ ನೀವು ಸಂಪರ್ಕಿಸಿ ಎಲ್ಲಾ ತರಹದ ಸಲಹೆಗಳನ್ನ ನೀವು ಪಡಿಬಹುದು. ನಿಮ್ಗೆ ಒಳ್ಳೆ ರೀತಿನಲ್ಲಿ ನಿಮ್ಗೆ ಗೈಡೆನ್ಸ್ ಕೊಡ್ತೀವಿ, ಎಲ್ಲ ಮಾರ್ಗದರ್ಶನ ಮಾಡ್ತೀವಿ. ಯಾವುದೇ ರೀತಿ ನಿಮ್ಗೂ ಕೂಡ, ಈಗ ನೀವು ಇಂಥ ಒಂದು ಊರುಗಳಿಂದ ಬಂದು ಬೆಂಗಳೂರಿಗೆ ಬಂದು ಎಲ್ಲಿ ಹೋಗೋದು, ಏನ್ ಮಾಡೋದು ಅನ್ನೋ ಒಂದು ಅರಿವಿರೋದಿಲ್ಲ. ಆ ಒಂದು ದಿಕ್ಕಿನಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಒಂದು ಮಾರ್ಗದರ್ಶನವನ್ನ ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇದನ್ನು ದಯವಿಟ್ಟು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಕಾಪಾಡ್ಕೊಳ್ಬೇಕು. ಇದಲ್ಲದೆ ನಾವು ನಿಮ್ಗೆ ಏನಾದ್ರೂ ಇಲ್ಲಿ ಸಮಸ್ಯೆ ಇದ್ದು ಕ್ಯಾಂಪ್ಗಳು ಮಾಡ್ಬೇಕು ಅಂತ ಅಂದ್ರೆ, ಖಂಡಿತವಾಗ್ಲೂ ನಾವು ಇದಕ್ಕೆ ಸಿದ್ಧರಿದ್ದೇವೆ. ಉಚಿತವಾದ ಕ್ಯಾಂಪ್ಗಳನ್ನ ಮಾಡ್ಲಿಕ್ಕೆ, ಆದಷ್ಟು ಈ ಹಳ್ಳಿ ಜನಗಳಿಗೆ, ತುಂಬಾ ಒಳಗಡೆ ಇರೋ ಹಳ್ಳಿಗಳಲ್ಲಿ ಇರೋ ಜನರಿಗೆ ಆರೋಗ್ಯದ ಸಮಸ್ಯೆ ಹೆಚ್ಚಿರುತ್ತದೆ. ಅಂತ ಒಂದು ಜನಾಂಗದವರಿಗೆ ಖಂಡಿತವಾಗೂ ಒಳ್ಳೆ ಉಚಿತವಾದ ಆರೋಗ್ಯ ಸೇವೆನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಕ್ಯಾಂಪ್ಗಳನ್ನೆಲ್ಲ ಮಾಡ್ತೀವಿ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಇನ್ನ ಯಾವುದೇ ನಿಮ್ಗೆ ಸಮಸ್ಯೆಗೆ ದೂರವಾಣಿ ಸಂಖ್ಯೆಯನ್ನು ನಾವು ಇದರಲ್ಲಿ ಪ್ರಸ್ತುತಪಡಿಸ್ತೀವಿ. ಆ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ನಿಮ್ಗೆ ಎಲ್ಲಾ ರೀತಿಯ ಮಾಹಿತಿಗಳು ಸಿಗುತ್ತದೆ. ಧನ್ಯವಾದಗಳು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ಸೆನ್ಸ್ ಏನಂದ್ರೆ ತುಂಬಾ ದುಬಾರಿ. ಹೌದು, ಅಲ್ಲ, ಅವರ ಒಂದು ಮನಸ್ಸಲ್ಲಿರೋದು ಏನಂತ ಅಂದ್ರೆ ತುಂಬಾ ದುಬಾರಿ ಆಗಿರುತ್ತೆ. ಆ ಒಂದು ಹಣಕಾಸಿನ ಒಂದು ತೊಂದರೆಗಳು ಬರುವ ಒಂದು ಸಾಧ್ಯತೆ, ಹೆಚ್ಚಿನ ಪಾವತಿ ಮಾಡ್ಬೇಕಾಗುವ ಒಂದು ಸಂದರ್ಭ ಬರುತ್ತೆ ಅಂತ ಅವ್ರ ಮನಸ್ಸಲ್ಲಿರುತ್ತೆ. ಆದ್ರೆ ಇದು ಯಾವುದೇ ಆ ರೀತಿ ಅಲ್ಲ. ನಿಮ್ಗೆ ಸಿಂಪಲ್ ಆಗಿ ಏನು ಹೆಚ್ಚಿಗೆ ಖರ್ಚು ಮಾಡಿಸ್ದಿರಾ ಒಂದು ಒಳ್ಳೆ ಸೇವೆಯನ್ನು ಕೊಡೋ ಒಂದು ಪ್ರಯತ್ನನ ನಮ್ದಾಗಿರುತ್ತೆ ಅಂತ ಹೇಳ್ತೀನಿ ನಾನು. ಓಕೆ, ಈಗ ಇನ್ನೊಂದು ಮುಖ್ಯವಾದ ವಿಷಯ ನಮ್ಮ ಆಸ್ಪತ್ರೆ ಬಗ್ಗೆ ಹೇಳ್ಬೇಕಂದ್ರೆ,
ನಮ್ಮ ಆಸ್ಪತ್ರೆ ಲೀಲಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ ಬಂದು NABH ಮತ್ತು NABL ಇವೆರಡರ ಒಂದು ಅಕ್ರೆಡಿಟೇಷನ್ ಪಡೆದಿರುತ್ತದೆ. ಸೊ ಅದರಿಂದ ನಾವು ಉತ್ತಮವಾದ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನ ನಾವು ಮೇಂಟೈನ್ ಮಾಡ್ತೀವಿ. ಸೊ ಅದರಿಂದ ಇಲ್ಲಿ ಯಾವುದೇ ರೀತಿ ನಮ್ಮ ಒಂದು ನಿಮ್ಮ ಒಂದು ಅನಿಸಿಕೆ ಏನಿರುತ್ತೆ ಅಂತ ಅಂದ್ರೆ, ಇಲ್ಲಿರೋ ಜನ ಎಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ನಾನು ಹೇಳೋ ಒಂದು ಆಸ್ಪತ್ರೆ ಹೆಸರು ಲೀಲಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಈ ಹೆಸರಿನ ಅಡಿ ಇದು ದುಬಾರಿಯಾಗಿ ಇರುತ್ತದೆ ಅಂತ ಒಂದು ಮನಸ್ಥಿತಿ ಇರುತ್ತದೆ ಎಲ್ಲರಿಗೂ. ಸೊ ಅದರಿಂದ ದಯವಿಟ್ಟು ಇದು ತಪ್ಪು ಕಲ್ಪನೆ. ಇದು ನಮ್ಮ ತಾಯಿಯ ಹೆಸರಿನಲ್ಲಿ ತೆಗೆದಿರೋ ಒಂದು ಆಸ್ಪತ್ರೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಇಲ್ಲಿ ಯಾವುದೇ ರೀತಿ ದುಬಾರಿಯಾಗಿ ನಾವು ಯಾವುದು ಖರ್ಚು ಮಾಡಿಸೋದಿಲ್ಲ. ಉತ್ತಮ ಸೇವೆನ ಆದಷ್ಟು ನಿಮ್ಗೆ ಕೈಗೆ ಎಟುಕುವ ಒಂದು ದರದಲ್ಲಿ ನಿಮ್ಮ ಸೇವೆಯನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಏನಾದರೂ ತುಂಬಾ ನಿಮ್ಗೆ ಹೆಚ್ಚಿಗೆ ಖರ್ಚಾಗ್ತಿದೆ ಅಥವಾ ದುಡ್ಡಿನ ಒಂದು ಕೊರತೆ ಇದೆ ಅಂತ ಹೇಳಿದ್ರೆ, ನಮ್ಗೆ ಒಂದು NGO ಅನ್ನೋ ಒಂದು ಸಂಸ್ಥೆ ನಮ್ಗೆ ಸಹಾಯಕ್ಕೆ ಬರುತ್ತೆ. ಅವರ ಮುಖಾಂತರ ಕೂಡ ನಿಮ್ಗೆ ಚಿಕಿತ್ಸೆಯನ್ನ ಪೂರ್ತಿಗೊಳಿಸೋದಕ್ಕೆ ನಾವು ಖಂಡಿತವಾಗ್ಲೂ ನಮ್ಮ ಪ್ರಯತ್ನನ ನಾವು ಮಾಡ್ತೀವಿ. ಇದರಲ್ಲಿ ಯಾವುದೇ ಸಂದೇಹ ಬೇಡ ನಿಮ್ಗೆ. ಖಂಡಿತವಾಗ್ಲೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದಿದ ತಕ್ಷಣ ದುಬಾರಿ ಹಾಸ್ಪಿಟಲ್ ಅಂತ ಅನ್ಕೋಬೇಡಿ. ಇದು ನಿಮ್ಮ ಕೈಗೆ ಎಟುಕುವ ದರದಲ್ಲಿ ನಾವೆಲ್ಲಾ ರೀತಿಯ ಚಿಕಿತ್ಸೆಗಳನ್ನ ನಿಮಗೆ ಕೊಡ್ತೀವಿ. ಸೊ ಇವಾಗ ನಮ್ಗೆ ನಿಮ್ಗೆ ಅನಿಸ್ಬೋದು ಲೀಲಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಚಾಮರಾಜಪೇಟೆಯಲ್ಲಿ ಇರುವಂತ ಒಂದು ಆಸ್ಪತ್ರೆ ಮುಳುವಾಗಲೇ ಇಲ್ಲಿಗೆ ಬಂದು ಒಂದು ಮಾಹಿತಿ ಕೊಡ್ತಾ ಇರೋದು ಯಾಕೆ ಏನು ಅನ್ನೋ ಇಲ್ಲಿ ಮೊದಲನೇದಾಗಿ ನಾವು ಹೇಳ್ಬೇಕಂತ ಅಂದ್ರೆ, ಇವರು ಅಬ್ದುಲ್ ರಫೀಕ್ ಅಂತ ಇವರ ಒಂದು ಎಲ್ಲ ಫ್ಯಾಮಿಲಿಯವರು ನಮ್ಮ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿರುತ್ತಾರೆ. ಅವ್ರಿಗೆ ಸಂತೋಷ ಪಟ್ಟು ನಮ್ಮನ್ನು ಕರೆದಿದ್ದು ಈ ಒಂದು ಸದುಪಯೋಗ ಎಲ್ಲರಿಗೂ ಆಗ್ಬೇಕು ಅನ್ನೋ ಒಂದು ದಿಕ್ಕಿನಲ್ಲಿ ನಮ್ಗೆ ಕರೆದು ಈ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರೇರೇಪಿಸಿದ್ರು. ಇದ್ರ ಜೊತೆಗೆ ನಮ್ಗೆ ಎಲ್ಲದಕ್ಕೂ ಒಂದು ಲೀಗಲ್ ಅಡ್ವೈಸರ್ ಅಂತ ಹೇಳ್ಬೋದು. ಎಲ್ಲ ಲೀಗಲ್ ಅಡ್ವೈಸರ್ ಬಂದು ಮತೀನಾ ಖಾನಂ ಮೇಡಮ್ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರ ಧರ್ಮಪತಿಯಾದ ತಾಹಿರ್ ಪಾಷಾ ಅನ್ನೋರು ಕೂಡ ನಮ್ಮ ಜೊತೆಲಿ ಇರ್ತಾರೆ. ಸೊ ಎಲ್ಲಾ ರೀತಿನಲ್ಲೂ ನೀವು ಅವರಿಂದ ಕೂಡ ನೀವು ಮಾಹಿತಿನ ಪಡ್ಕೋಬಹುದು. ಯಾವುದೇ ರೀತಿ ನಿಮ್ಗೆ ಸಂದೇಹಗಳಿದ್ರೆ ಅವರಿಂದ ಕೂಡ ಮಾಹಿತಿ ಪಡ್ಕೋಬಹುದು. ಈ ಒಂದು ಇದು ನಿಜವಾಗ್ಲೂ ಈಗಿನ ಒಂದು ಚಿಕಿತ್ಸೆಯ ವೆಚ್ಚಗಳು ತುಂಬಾ ದುಬಾರಿ ಆಗಿರೋದ್ರಿಂದ ಇವರ ಒಂದು ಸಂತೋಷ ಪಟ್ಟು ನಮ್ಗೆ ನಮ್ಮ ಒಂದು ಚಾರ್ಜಸ್, ನಮ್ಮ ಒಂದು ದರಗಳನ್ನೆಲ್ಲ ನೋಡಿ ಇವರು ಒಂದು ಇಷ್ಟಪಟ್ಟು ಇಲ್ಲಿಗೆ ನಮ್ಮನ್ನು ಕರೆಸಿರ್ತಾರೆ. ಅದರಿಂದ ದಯವಿಟ್ಟು ಎಲ್ಲರೂ ಇದರ ಬಗ್ಗೆ ಮಾಹಿತಿ ತಗೊಂಡು ಸದುಪಯೋಗ ಪಡಿಸ್ಕೊಳ್ಬೇಕಂತ ವಿನಂತಿಸ್ಕೊಳ್ತೇನೆ. ಎಸ್, ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಮ್ಮ ಮನೆಗೆ ನಮ್ಮ ಆತ್ಮೀಯರಾದ ಶ್ರೀಮಾನ್ ಹರೀಶ್ ಸಾಹೇಬರು, ನಮ್ಮ ಫ್ಯಾಮಿಲಿ ಡಾಕ್ಟ್ರು, ಅವರು ಬಂದು ನಮಗೆ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಂಡು ಹೋಗೋದಕ್ಕೆ ಬಂದರು. ಇದು ನನ್ನ ಸೌಭಾಗ್ಯ. ನಾನು ಹೇಳಬೇಕಾದ್ರೆ ಎರಡೇ ಮಾತಿನಲ್ಲಿ ಹೇಳ್ತೀನಿ. ಇವರು ಮೊದಲೇ ಅವ್ರ ಹಿಸ್ಟ್ರಿನಲ್ಲಿ ಹೇಳಿದ್ರು. ಆದಿಚುಂಚನಗಿರಿಯಲ್ಲಿ ಸಾಹೇಬರು ಡಿಗ್ರಿ ಮಾಡಿದ್ದಾರೆ. ಇನ್ನೊಂದು ಹೆಮ್ಮೆ ಏನಂದರೆ, ನನ್ನ ಇನ್ನೊಂದು ಸೊಸೆ ಡಾಕ್ಟ್ರು, ಅವರು ಅಲ್ಲೇ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿದ್ದಾರೆ. ಡಾಕ್ಟರ್ ಶಮಾಸಿಯಾನಿ ಅಂತ. ಅದಕ್ಕೆ ಒಂದೇ ಜಾಗದಲ್ಲಿ ಅವರು ಡಿಗ್ರಿ ಪಡೆದು ಗೌರ್ಮೆಂಟ್ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾಹೇಬರು ಪ್ರೈವೇಟ್ ಹಾಸ್ಪಿಟ್ಲ್ ಇದ್ರೂ ಅವ್ರ ತಾಯಿ ಹೆಸರು ಮಾಡಿದ್ದಾರೆ ಲೀಲಾವತಿ ಅಂತ. ಆದರೆ ಬಾಂಬೆನಲ್ಲಿ ಲೀಲಾವತಿ ಹಾಸ್ಪಿಟಲ್ ಅಂದರೆ ದೊಡ್ಡದು. ಆದರೆ ಇವ್ರ ತಾಯಿಗೆ ಮರ್ಯಾದೆ ಕೊಟ್ಟು ಜನ್ಮ ಕೊಟ್ಟ ತಾಯಿಗೆ ಅವ್ರ ಹೆಸರು ಮರಿಬಾರ್ದು ಅಂತ ಇಟ್ಟಿದ್ದಾರೆ. ಅದು ಆತ್ಮೀಯ ತಾಯಿ ಎಷ್ಟು ಪ್ರೀತಿ ಇಟ್ಟಿದ್ದಾರೆ. ಅವರು ಪೇಷಂಟ್ ಮೇಲೆ ಇದೆಲ್ಲ ಅದೇ ಥರ ಪ್ರೀತಿ ಇಟ್ಕೊಂಡು ತನ್ನ ಮಕ್ಕಳಂತ ನೋಡ್ತಾ ಇದ್ದಾರೆ. ನಿಜವಾಗಿ ಹೇಳ್ಬೇಕಾದ್ರೆ ಅವ್ರು ಹಿಂದೆ ಹೇಳಬೇಕು, ನನ್ನ ಪಕ್ಕದಲ್ಲಿದ್ದಾರೆ ಹೇಳೋದಿಲ್ಲ. ದಿಗಾದಿಗ ಅವ್ರ ಫೀಸ್ ಆಗಲಿ, ಸೇವೆ ಆಗಲಿ, ಅವ್ರ ಸಮಾಧಾನ ಆಗಲಿ, ನಾನು ಅವ್ರಿಗೆ ಎಷ್ಟು ಹೊಗಳು ಕಮ್ಮಿ. ಇಂಥವ್ರು ಸಿಕ್ಕಿದ್ರು ನನ್ನ ಸೌಭಾಗ್ಯ. ಇನ್ನೊಂದು ಮಾತು ನಾನು ಹೇಳಕ್ಕೆ ಬಯಸ್ತೀನಿ. ಇದು ಡಾಕ್ಟ್ರು ಆದರೆ ಇನ್ನು ನಾರಾಯಣಸ್ವಾಮಿ ಅಂತ
ವಂಶೋದ ಡಾಕ್ಟರ್ ಮೆಡಿಕಲ್ IM ಪ್ರೆಸಿಡೆಂಟು, ಅವರು ಅಷ್ಟೇ ಇವರೆಷ್ಟು ಪ್ರೀತಿ ಇಟ್ಟಿದ್ದಾರೆ. ಅದು ನಿಜವಾಗಿ ನಾನು ರೋಗಿಸ್ತ ಇದ್ರೂ ಇವ್ರು ನೋಡಿದ್ರೆ ನಾನು ನಿಜವಾಗಿ ಬಲಿಷ್ಠ ಆಗಿಬಿಟ್ಟಿದ್ದೇನೆ, ಆರೋಗ್ಯವಂತಾಗಿದ್ದೇನೆ. ನನಗೂ ಇನ್ನೂ 10 ವರ್ಷ ಆಯುಸ್ಸಿದೆ ಅಂತ ಒಂದು ಭಾವನೆ ಬಂದ್ಬಿಟ್ಟಿದೆ. ಅದೆಲ್ಲ ಕ್ರೆಡಿಟ್ಗೋಷ್ಟು ಶ್ರೀಮಾನ್ ಹರೀಶ್ ಸಾಹೇಬ್ರಿಗೆ ನಾನು ಧನ್ಯವಾದ ಹೇಳ್ತಾ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನೆನೆಸ್ಕೊಂಡು ಎಲ್ಲರೂ ಅದನ್ನು ಸದುಪಯೋಗ ಮಾಡಿಕೊಂಡು ಬೇಕು ಅಂತ ಹೇಳಿ ಬಯಸ್ತಾ 2 ಮಾತು ಹೇಳಕ್ಕೆ ಇದು ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ನಮಸ್ಕಾರ ಸರ್. ನಿಜ ಹೇಳ್ಬೇಕು ಅಂತ ಅಂದ್ರೆ ನನ್ಗೆ ಅಬ್ದುಲ್ ರಫೀಕ್ ಅವರ ಒಂದು ಕುಟುಂಬದ ಸದಸ್ಯರು, ಅಬ್ದುಲ್ ರಫೀಕ್ ಅವರು ಮತ್ತೆ ಮತೀನಾ ಖಾನಂ ಮೇಡಮ್ ಅವರು ಮತ್ತೆ ತಾಹಿರ್ ಪಾಷಾ ಅವರು ಸಿಕ್ಕಿರೋದು ನಿಜವಾಗ್ಲೂ ಒಂದು ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ. ಇದು ಯಾವುದೇ ರೀತಿ ಉತ್ಪ್ರೇಕ್ಷೆ ಅನ್ನೋದೇ ಇಲ್ಲ ಇದರಲ್ಲಿ. ಯಾಕಂತ ಅಂದ್ರೆ ಅವರು ನಮ್ಮನ್ನ ಒಂದು ಡಾಕ್ಟರ್ ಅನ್ನೋದಕ್ಕಿಂತ ಹೆಚ್ಚಿಗೆ ಒಂದು ಕುಟುಂಬದ ಸದಸ್ಯರಾಗಿ ಇವತ್ತು ನಾವು ಒಂದು ಆಗಿದ್ದೀವಿ. ಈ ಒಂದು ನಿಜವಾಗ್ಲೂ ಅವರ ನನ್ನನ್ನ ಕರೆದಾಗ ನನ್ಗೆ ಬಹಳ ಖುಷಿ ಆಯ್ತು. ಅದು ಈ ರಂಜಾನ್ ಟೈಮ್ ಅಲ್ಲಿ ನಮ್ಮನ್ನ ಕರೆದಿದ್ದಾರೆ. ಅದರಿಂದ ನನ್ಗೆ ಇದೊಂದು ನಿಜವಾಗ್ಲೂ ಸೌಭಾಗ್ಯ ಅಂತಾನೆ ಅನ್ಕೊಂಡು ನಾವೆಲ್ಲ ಇಲ್ಲಿ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರೆಲ್ಲರೂ ಬಂದಿದ್ದೀವಿ. ಸೊ ಇದಕ್ಕೆ ನಾನು ನಿಜವಾಗ್ಲೂ ಅವರ ಕುಟುಂಬಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದ. ನನ್ಗೆ ಇನ್ನೊಂದು ಹೆಮ್ಮೆ, ಒಬ್ಬ ಸೊಸೆ ಡಾಕ್ಟ್ರು, ಇನ್ನೊಂದು ಸೊಸೆ ಮತೀನಾ ಖಾನಂ ಅಂತ ಲೀಗಲ್ ಅಡ್ವೈಸರ್. ರಾಜ್ ಟಿವಿಗೆ, ರಾಜ್ ಮ್ಯಾಕ್ಸ್ಗೆ ಮತ್ತು ನಮ್ಮ ಸಾಹೇಬರು ಕೂಡ ಒಳ್ಳೆ ಲೀಗಲ್ ಅಡ್ವೈಸರು. ಯಾವುದೂ ಕಾಂಪ್ಲಿಮೆಂಟ್ ಆಗಲಿ ಯಾವುದಕ್ಕೂ ಅವರು ಸ್ವಂತ ಫ್ಯಾಮಿಲಿ ಮೆಂಬರ್ಸ್ ಕರೀತಾರೆ. ಅದಕ್ಕೆ ಯಾವ ವಿಧವಾಗಿ ಏನು ಸಲಹೆ ಕೊಡಬೇಕಂತ ಕೊಟ್ಟು ನಮಗೆ ಒಳ್ಳೆ ದೂರದೃಷ್ಟಿಯಿಂದ ಹೇಗೆ ನಾವು ಅದರಿಂದ ಗೆಟಾನ್ ಆಗಬೇಕು ಅಂತ ಹೇಳಿ ಸಲಹೆ ಕೊಟ್ಟು ಬರ್ತಾ ಇದ್ದಾರೆ. ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅವರು ಸೇವೆಯಲ್ಲಿ ಕಮ್ಮಿ ಏನಿಲ್ಲ. ಅವರು ರೀತಿ ಏನಂದರೆ ಸೋಷಿಯಲ್ ಸರ್ವಿಸ್. ಈಗ ಡಾಕ್ಟರ್ ಲಾಯರು ಆದ್ರೂ ಅವ್ರ ಮೈಂಡ್ ಒಂಥರ ಎಲ್ಲರೂ ಸರ್ವೇ ಜನ ಸುಖಿ ಬಂತ ಫಸ್ಟ್ ನೋಡ್ತಾರೆ, ನೋಡ್ಬಿಟ್ಟು ಚೆನ್ನಾಗಿರಿ ಅಂತ ಹೇಳಿ ಅದಾಗದಿದ್ದ ಪಕ್ಷದಲ್ಲಿ ಅದಕ್ಕೆ ಅಡ್ವೈಸ್ ಮಾಡ್ತಾರೆ. ಅಂಥ ಒಂದು ಸಾಧನೆ, ಒಂದು ಬೋಧನೆ ಮಾಡಿಕೊಂಡು ಅವರು ನಿಜವಾಗಿ ಒಂದು ಒಳ್ಳೆ ಕೀರ್ತಿಯನ್ನು ತಂದು ನಮ್ಮ ಫ್ಯಾಮಿಲಿಗೆ ಒಂದು ಹೆಮ್ಮೆ ಥರ ಎಂದು ನಾನು ಭಾವಿಸಿ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ತಾಹಿರ್ ಪಾಷಾ, MBS ಕುಟುಂಬದಿಂದ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇನಂದ್ರೆ, ಫಸ್ಟು ನನ್ನ ಎಕ್ಸ್ಪೀರಿಯನ್ಸು, ನಾನು ಚಿಕ್ಕವನಿದ್ದಾಗೆ CMC ಆಸ್ಪತ್ರೆ, ಇದು ವೇಲೂರಲ್ಲಿ ಹಾಸ್ಪಿಟಲ್ ಇತ್ತು. ಸೇಮ್ ಆಂಬಿಯನ್ಸು, ಗುಡ್ ಸರ್ವಿಸು, ಅದೇ ಆಂಬಿಯನ್ಸು ಇಲ್ಲಿ ನಮ್ಮ ಡಾಕ್ಟರ್ ಹರೀಶ್ ಸಾರು MBBS MD ಅವರೇ ಕಂಪ್ಲೀಟ್ ಆಸ್ಪತ್ರೆಗೆ ಇನ್ಚಾರ್ಜು. ಎಲ್ಲ ಫೆಸಿಲಿಟೀಸ್ ಇದೆ. ಮತ್ತೆ ಬಂದ್ಬಿಟ್ಟು ಚಾರ್ಜಸ್ ಎಲ್ಲ ಬಹಳ ಎಕಾನಮಿ ಇದೆ. ಕಂಫರ್ಟಬಲ್ ಆಗಿ ಫಸ್ಟ್ ಹೇಳ್ತಾರೆ, ಮತ್ತೆ ಬಂದ್ಬಿಟ್ಟು ಅದು ಮುಂದಿನ ಇದು ಮಾಡಿ ಅಂದ್ರೆ ಮತ್ತೆ ರಿಪೋರ್ಟ್ಸ್ ಪ್ರಕಾರ ಇದ್ ಮಾಡ್ತಾರೆ. ಫೋರ್ಸ್ ಆತರ ಏನಿಲ್ಲ, ಭಯ ಬೀಳೋದು ಏನಿಲ್ಲ. ಬಹಳ ಸಂತೋಷವಾಗಿ ಹೆಲ್ತ್ ಇನ್ಸ್ಪೈರಿಂಗ್ ಬೆಟರ್ ಲೈಫ್ ಅಂತ ಹಾಕಿದ್ದಾರೆ ಲೀಲಾವತಿ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ಗೆ. ಅದು ಖಂಡಿತ ಅದು ಸೇರುತ್ತೆ, ಇನ್ಸ್ಪೈರಿಂಗ್ ಬೆಟರ್ ಲೈಫ್ ಅಂತ ಹೇಳಿ. ಧನ್ಯವಾದಗಳು. ನಮಸ್ಕಾರ.